ನಿಯಮ 69 ಅಡಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಮನೆಯ ಸದಸ್ಯನಾಗಿ 2004ರಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಬಹುಶಃ ಅವತ್ತಿನಿಂದ ಇವತ್ತಿನ ತನಕದ ಬೇರೆ ಬೇರೆ ಸರ್ಕಾರಗಳನ್ನು ಕೂಡ ಗಮನಿಸಿದ್ದೇನೆ. ಸರ್ಕಾರದ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ನೋಡ್ತಾ ಬಂದಿರುವಂತವನು. ಆದರೆ ಈ ಸರ್ಕಾರದಲ್ಲಿ ಕಳೆದ 19 ತಿಂಗಳ ಅವಧಿಯಲ್ಲಿ ನಾವು ಯಾವುದೇ ಶಾಸಕರು ಗೌರವದಿಂದ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ವೇದನೆಯಿಂದ ನಾನು ಹೇಳ್ತಾ ಇದ್ದೇನೆ. ಈ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಅನುದಾನಗಳನ್ನ ನಮ್ಮ ಕ್ಷೇತ್ರಗಳಿಗೆ ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ನಮ್ಮನ್ನ ದೂರುವಂತ, ನಮ್ಮನ್ನ ಶಪಿಸುವಂತ ಪರಿಸ್ಥಿತಿಗೆ ಈ ಸರ್ಕಾರ ತಂದೊಡ್ಡಿದೆ. ಇವತ್ತು ಒಂದೇ ಒಂದು ಗುದ್ದಲಿ ಪೂಜೆಯನ್ನ ಈ 2 ವರ್ಷದ ಅವಧಿಯಲ್ಲಿ ನಾವು ಯಾರೂ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಇಲಾಖೆಯ ಅನುದಾನಗಳು ಕೂಡ ಕ್ಷೇತ್ರಗಳಿಗೆ ಬರಲಿಲ್ಲ. ಇದು ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ, ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪತ್ರಿಕಾ ಹೇಳಿಕೆಗಳನ್ನ ನೀಡಿದ್ದನ್ನು ನಾನು ನೋಡಿದ್ದೇನೆ. ಒಟ್ಟಾರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ವೇದನೆಯಿಂದ ಹೇಳ್ತಾ, ಸಿದ್ದರಾಮಯ್ಯನವರ ಸರ್ಕಾರ ಝೀರೋ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ. ನಾನು ಸರ್ಕಾರವನ್ನ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂತದ್ದು, ಕಳೆದ 2 ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ. ಈಗ ನಾವೇನಾರು ಅದನ್ನ ಅಂಕಿಅಂಶಗಳನ್ನು ಹೇಳ್ತಾ ಹೋದಾಗ ಬಹುಶಃ ಆಡಳಿತ ಪಕ್ಷದವರು ಕೂಡ ಅದನ್ನು ಕೊಟ್ಟಿದ್ದೇವೆ ಇದನ್ನು ಕೊಟ್ಟಿದ್ದೇವೆ ಅಂತೇಳಿ ನಂಗೆ ಉತ್ತರ ಕೊಡ್ಬೋದು. ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರ ಹೊರಡಿಸಿ, ಕ್ಷೇತ್ರವಾರು ಕೊಡಿ, ಒಂದು ಶ್ವೇತಪತ್ರ ಕೊಡಿ. ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅನುದಾನಗಳು ಬಂದಿದೆ ಅಂತ. ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ₹1 ಅನುದಾನ ಬರಲಿಲ್ಲ. ಝೀರೋ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸಿತು. ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಗೌರವ ಇದೆ. 14 ಬಜೆಟ್ಗಳನ್ನು ಮಂಡಿಸಿದ್ರು, ಆರ್ಥಿಕ ಶಿಸ್ತಿದೆ ಇತ್ಯಾದಿಗಳನ್ನ ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೇ ಕೊಡ್ಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ? ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ. ನಾನು ಅದಕ್ಕೆ ಕೇಳ್ತಾ ಇದ್ದೇನೆ, ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ನಿಮ್ಮ ಪಾರ್ಟಿಯ ಒಳಗೆ 16 ರೀತಿಯಾದಂತ ಚಟುವಟಿಕೆ ನಡೀತಾ ಇದೆ. ನೀವು ರಾಜಕೀಯವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರವಾಗಿ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಕೇಳಿದ್ರೆ 3,71,000 ನಾನು ಈಡಾಗಿಲ್ಲ ಸರ್, ಈಗ ನಾನು ಶುರು ಮಾಡಲಿಲ್ಲ. ಅವಕಾಶ ಕೊಡಿ, ಮಾತಾಡಲು ಅವಕಾಶ ಕೊಡಿ. ಸಮಸ್ಯೆ ಈಗ ಅವರಿಂದ ಅನುದಾನ ಕೊಡ್ಲಿಕ್ಕಾಗುತ್ತಿಲ್ಲ. ಮಾನ್ಯ ಹೇಳ್ರಿ ಸಭಾಪತಿಗಳೇ, ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದು ಕೇಳಿದ್ರೆ ನನಗೇನ್ ಅನ್ಸುತ್ತಾ, ನಮ್ಮದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ.
ಯಾಕಂದ್ರೆ ಇರವ ಅಲ್ಲಿ 2 ಗುಂಪು, ಒಂದು ಯತ್ನಾಳ್ ಸಾಹೇಬ್ರದ ಗುಂಪು, ಇನ್ನ ಒಂದು ವಿಜೇಂದ್ರ ಅವ್ರ ಗುಂಪು. ಏನು ವಿಜೇಂದ್ರ ಗುಂಪು ಸ್ವಾರಸ್ಯಕರವಾಗಿದೆ. ಗುಂಪಲ್ಲ ಅವರು, ಅಶ್ವಥ್ ನಾರಾಯಣ ನಿಮ್ಮ ಗುಂಪಲ್ಲ ಕೇಳಕತ್ತೀನಿ ಅಷ್ಟೇ. ಅಲ್ಲ ಅವರು ಯಾವ ಗುಂಪು ನಿಮ್ಗೇನಾಗಬೇಕು? ಅಧ್ಯಕ್ಷರೇ, ಉಪಾಧ್ಯಕ್ಷ ಒಂದ್ ನಿಮಿಷ ಮಾತಾಡ್ಲಿ. ಅಧ್ಯಕ್ಷರೇ, ತಾವು ಮಾತಾಡಿ ಸರ್. 2022ರಲ್ಲಿ 22-23 ಬಜೆಟ್ನಲ್ಲಿ ಮತ್ತು ಈ ವರ್ಷದ ಬಜೆಟ್ನಲ್ಲಿ 24-25 ಬಜೆಟ್ನಲ್ಲಿ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಕೊಡ್ತಾ ಹಣಗಳನ್ನ ಯಾವ ರೀತಿ ಮೀಸಲಿಟ್ಟಿದೆ ಎನ್ನುವಂಥದ್ದು ನನ್ನ ಗಮನದಲ್ಲಿದೆ. 3,71,383 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ 33,460 ಕೋಟಿ ರೂಪಾಯಿನ ಕಳೆದ ವರ್ಷ ಮೀಸಲಿಟ್ಟಿತ್ತು. ಈ ವರ್ಷ ಅದು 52,009 ಕೋಟಿಗೆ ಅದು ಏರಿಕೆ ಆಗಿದೆ. ವೇತನಕ್ಕೋಸ್ಕರ 80,434 ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಖರ್ಚು ಮಾಡ್ತಾ ಇದೆ. ವಿವಿಧ ಪಿಂಚಣಿಗಳಿಗೆ ಅಂತೇಳಿ ಈ ಸರ್ಕಾರ ಮೀಸಲಿಟ್ಟಿರುವಂತದ್ದು 32,355 ಕೋಟಿ ರೂಪಾಯಿಯನ್ನ, ಬಡ್ಡಿ ಪಾವತಿಗೋಸ್ಕರ 39,234 ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇದೆ. ಇನ್ನು ಸಬ್ಸಿಡಿಗೆ ಅಂತೇಳಿ 25,904 ಕೋಟಿ ರೂಪಾಯಿ, ಸಾಮಾಜಿಕ ಪಿಂಚಣಿಗೆ ಅಂತೇಳಿ 10,230 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ. ಇಷ್ಟೆಲ್ಲ ಅನುದಾನಗಳನ್ನ ಇದಿಷ್ಟು ಕೊಡ್ಲೇಬೇಕು, ಇದನ್ನೇನು ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಉಳಿಯೋದೆಷ್ಟು ಅಂತ ಕೇಳಿದ್ರೆ 56,000 ಕೋಟಿ ರೂಪಾಯಿ ಉಳಿತದೆ. ಈ 56,000 ಕೋಟಿ ರೂಪಾಯಿನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ, ಯಾವ್ಯಾವ ಇಲಾಖೆಯ ಮುಖಾಂತರ ಏನು ಅಭಿವೃದ್ಧಿ ಚಟುವಟಿಕೆಗಳಾಗಿದೆ? ನಮ್ದು ಜನಕಲ್ಯಾಣದ ಸರ್ಕಾರ ಅಂತೇಳಿ ಸಮಾವೇಶ ನಡೆಯಿತು. ಯಾವ ಜನಕಲ್ಯಾಣದ ಯೋಜನೆಗಳು ಈ 56,000 ಕೋಟಿ ರೂಪಾಯಿ ನಡೀತು? ನಾನು ಮೊನ್ನೆ ಉಡುಪಿಯ ಕೆಡಿಪಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಕೆಡಿಪಿಯ ಪ್ರೊಸೀಡಿಂಗ್ಸ್ ಗಳ ನೋಡ್ತಾ ಇದ್ದೆ. ನಾನು ಅದನ್ನ ಕೊನೆಗೆ ಬರ್ತೀನಿ, ಆ ಪ್ರೊಸೀಡಿಂಗ್ಸ್ ಏನಾಗಿದೆ ಅಂತ. ಒಂದು ರೀತಿ ಆಯವ್ಯಯ ಅನ್ನುವಂಥದ್ದು ಆಯ ತಪ್ಪಿದೆ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾವುದೇ ಯೋಜನೆಗಳಿಗೆ ಅನುದಾನಗಳನ್ನು ಕೊಡಲಿಲ್ಲ, ಯಾವುದೇ ಇಲಾಖೆಗಳಿಗೆ ಇವತ್ತು ಅನುದಾನಗಳನ್ನು ಕೊಡಲಿಲ್ಲ. ನಮ್ಮ ಕ್ಷೇತ್ರದ ಶಾಸಕರುಗಳು ಗೌರವದಿಂದ ಓಡಾಡುವಂತ ಪರಿಸ್ಥಿತಿ ಇವತ್ತು 2 ವರ್ಷದಲ್ಲಿ ಈ ಸರ್ಕಾರ ಕೊಡ್ಲಿಲ್ಲ ಅಂತಾದ್ರೆ ಈ ಸದನದಲ್ಲಿ ಅದನ್ನು ಪ್ರಶ್ನೆ ಮಾಡದಲ್ಲ ಇನ್ನೆಲ್ಲಿ ಪ್ರಶ್ನೆ ಮಾಡ್ಬೇಕು? ನಾವೆಲ್ಲರೂ ಕೂಡ 224 ವಿಧಾನಸಭಾ ಕ್ಷೇತ್ರದ ಸದಸ್ಯರು ಒಟ್ಟು ಸೇರಿಯೇ 3,71,000 ಕೋಟಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ. ಬರೀ ಆಡಳಿತ ಪಕ್ಷದವರು ಸೇರಿ ಪಾಸ್ ಮಾಡಿದ್ದಲ್ಲ, ಇದನ್ನ ನಾವು ಇದರಲ್ಲಿ ಪಾಲುದಾರ, ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ. 3,71,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ನಮ್ಮ ಕ್ಷೇತ್ರಗಳಿಗೆ 1 ರೂಪಾಯಿ ಅನುದಾನಗಳನ್ನು ಬರಲಿಲ್ಲ ಅಂತಾದ್ರೆ ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಬಹಳ ಆಶ್ಚರ್ಯ ಅಂದ್ರೆ ಅಧ್ಯಕ್ಷರೇ, ನನ್ನ ಅನುಭವ, ನಾನು ಉಳಿದ ಶಾಸಕರ ಅನುಭವಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಅನುಭವದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನ ಕೊಡಲಿಲ್ಲ ಈ ಸರ್ಕಾರ. ವ್ಯಾಪಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದೆ. ಗುಂಡಿ ಮುಚ್ಚಲಿಕ್ಕೆ ಹಣ ಕೊಡದಲೇ ಇರುವಂತಹ ಸರ್ಕಾರ ಇದು ಅನ್ನುವಂಥದ್ದನ್ನ ನಾನು ಅತ್ಯಂತ ವೇದನೆಯಿಂದ ಟೀಕೆ ಮಾಡ್ತಾ ಇಲ್ಲ, ನಾನು ಅತ್ಯಂತ ವೇದನೆಯಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಅತಿವೃಷ್ಟಿ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಆ ಹಿನ್ನೆಲೆಯಲ್ಲಿ
ಸ್ವಲ್ಪ ದಯಮಾಡಿ ಸುನೀಲ್ ಅವರು ಕಳೆದ ಅದನ್ನ ಬಾರಿ ನೀವು ಪ್ರಸ್ತಾಪ ಮಾಡ್ಲೇ ಇಲ್ಲ. ಗುಂಡಿ ವಿಚಾರ ಇರ್ಬೋದು, ಅತಿವೃಷ್ಟಿ ವಿಚಾರ ಇರ್ಬೋದು, ಬಲನ ಯಾಕೆ? ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಅದಕ್ಕೆ ತಯಾರಿದೆ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ. ಅರ್ಜೆಂಟ್ ಮಾಡಬೇಡಿ ನೀವು. ನಾನು ಮಾತಾಡ್ತೀನಿ. ಅರ್ಜೆಂಟ್ ಏನಿಲ್ಲ. ವಿಚಾರ ಹೇಳಿದ್ರು ಗುಂಡಿ ಮುಚ್ಚಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನಾನು clarification ಅಷ್ಟೇ. ಅಂಕಿಅಂಶ ಕೊಡ್ತಾ ಇದ್ದೀನಲ್ಲ. ಮಾನ್ಯ ಅಧ್ಯಕ್ಷರೇ, ಹೇಳ್ರಿ ಮಾನ್ಯ ಅಧ್ಯಕ್ಷರೇ, PWD ರಸ್ತೆಗಳನ್ನ ಈ ಸರ್ಕಾರ ಬಂದ ನಂತರ ಎಷ್ಟು ಡಾಂಬರೀಕರಣ ಆಯಿತು? ಎಷ್ಟು ರಾಜ್ಯ ಹೆದ್ದಾರಿಗಳು ಡಾಂಬರೀಕರಣ ಆಯಿತು? ಎಷ್ಟು ಜಿಲ್ಲಾ ಹೆದ್ದಾರಿಗಳನ್ನ ಡಾಂಬರೀಕರಣ ಆಗಿದೆ? ಸುಮ್ಮನೆ ಲೆಕ್ಕ ಕೊಡಿ ಅಧ್ಯಕ್ಷರೇ. ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಟೆಂಡರ್ನ ಈ ಸರ್ಕಾರ ಮಾಡಲಿಲ್ಲ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು PWDಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲ ನಾನು ಹೇಳಿಲ್ಲ. ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು, ಇನ್ನು 3 ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗುತ್ತಾ? ಬಜೆಟ್ ಪಾಸ್ ಮಾಡಿಕೊಟ್ಟಿದೀವಿ, 3 ತಿಂಗಳಲ್ಲಿ ಇಷ್ಟು ಹಣ ಪಾಸ್ ಮಾಡಿಕೊಟ್ಟಿದೀವಲ್ಲ, ಇನ್ನು 3 ತಿಂಗಳು ಖರ್ಚು ಮಾಡ್ತೀರಾ ನೀವು? RDPR ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯಿತು? ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ? ನಾನು ಮಾನ್ಯ ಅಧ್ಯಕ್ಷ ನಿಮಗೆ ಕೇಳ್ತೇನೆ, ಬಹಳ ರೈತರ ಪರವಾಗಿರುವಂತಹ ಸರ್ಕಾರ, ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ, ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡೋಣ, ಟೇಬಲ್ ಮಾಡಿ. ಎಷ್ಟು ಜನ ರೈತರಿಗೆ ಬೋರ್ವೆಲ್ಗಳನ್ನ ತೋಡ್ಕೊಂಡಿದ್ದೇನೆ, ಅವನಿಗೆ ವಿದ್ಯುತ್ ಅನ್ನ ಸಂಪರ್ಕ ಮಾಡ್ಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ? ಇಲ್ಲಿಯ ತನಕ ಉಚಿತವಾಗಿದ್ದನ್ನ 1,35,000 ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ. ಆಗ್ಲಿ, ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದ್ದೀರಿ? ಎಷ್ಟು ಶಾಲಾ ಕೊಠಡಿಗಳ ಈ ಸರ್ಕಾರದಲ್ಲಿ ನಿರ್ಮಾಣ ಆಯಿತು? ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆನಲ್ಲಿ ಉಳಿದ ಶಾಸಕರು ಹೇಳಿ, ನಮ್ಮ ಜಿಲ್ಲೆನಲ್ಲಿ, ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಸಚಿವರು ಇಲ್ಲ, ಈಗ ಅದಕ್ಕೆ ಹೇಳ್ತಾ ಇದ್ದೆ, ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲ್ಲಿಗೆ ಹಾಕಬೇಕು. ಡಿಸೆಂಬರ್ ನಲ್ಲಿ, ನವೆಂಬರ್ ನಲ್ಲಿ 280 ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ಕಿಂಡಿ ಅಣೆಕಟ್ಟುಗಳಿಗೆ ಅಲ್ಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾನೆ ಇಂಜಿನಿಯರ್. ಈಗ ಅಣೆಕಟ್ಟಿಗೆ, ಕಿಂಡಿ ಅಣೆಕಟ್ಟಿಗೆ ಅಲ್ಲಿಗೆ ಹಾಕಲಿಲ್ಲ ಅಂದ್ರೆ ಯಾವಾಗ ಅಲ್ಲಿಗೆ ಹಾಕ್ತೀರಿ? ಅಣೆಕಟ್ಟು ಕಟ್ಟೋದು ಬಿಡಿ, ದೂರದ ಮಾತದು. ಅಣೆಕಟ್ಟು, ಕಿಂಡಿ ಅಣೆಕಟ್ಟು ದೂರದ ಮಾತು. ಕಟ್ಟಿರುವಂತ ಕಿಂಡಿ ಅಣೆಕಟ್ಟುಗಳಿಗೆ ಹಲಿಗೆ ಹಾಕ್ಲಿಕ್ಕೆ ಈ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಈ ವರ್ಷ. ಆ ನೀರು ಇವತ್ತು ಪೋಲಾದ್ರೆ ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ. ಈಗ ನಾವು ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಆಯ್ತು? ವಿವೇಕ ಯೋಜನೆ ಅಡಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಶಾಲೆಗಳನ್ನ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. 8,000 ಕೊಠಡಿಗಳನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ವಿ, ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. ಯಾಕೆ? ಈ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ವಾ? ಕೃಷಿ ಬಗ್ಗೆ ಆದ್ಯತೆ ಇಲ್ವಾ? ಲೋಕೋಪಯೋಗಿ ಬಗ್ಗೆ ಆದ್ಯತೆ ಇಲ್ವಾ? ರಸ್ತೆಗಳಲ್ಲಿ ಓಡಾಡೋದು ಬೇಡ ಜನ? ನೀರಾವರಿಗಳಲ್ಲಿ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಆಯ್ತು? ನೀರಾವರಿ ಯೋಜನೆಗಳು ಎಷ್ಟು ಎಕರೆಗೆ ನೀರಾವರಿಯನ್ನು ವಿಸ್ತರಣೆ ಮಾಡಿದ್ರಿ? ವಸತಿ ಯೋಜನೆ ಅಡಿನಲ್ಲಿ ಸಿದ್ದು ಸದೇ ಹೇಳ್ತಾ ಇದ್ರಿ, ಈಗ ಒಂದು ಮನೆ ಬರಲಿಲ್ಲ ಅಧ್ಯಕ್ಷ. 2 ವರ್ಷದಿಂದ ಒಂದು ಮನೆ ಬರಲಿಲ್ಲ. ಆಶ್ರಯ ಯೋಜನೆ ಅಡಿನಲ್ಲಿ ಒಂದು ಮೀಟಿಂಗ್ ಕಟ್ಲಿಕ್ಕೆ ನಮ್ಮ ಕೈಯಲ್ಲಿ ಸರ್ಕಾರ ಕೊಡ್ಲಿಲ್ಲ ಅಧ್ಯಕ್ಷ.